hello, namaste. Welcome to ನಿಮ್ಮೆಲ್ಲರ ನೆಚ್ಚಿನ ಶೋ ಜಾಲಿ ರೈಡ್ ವೀಲ್ಸ್ ಆನ್ ರೋಡ್. ಸೊ ಇವತ್ತಿನ ಈ ನಮ್ಮ ಜಾಲಿ ರೈಡ್ನ ಸ್ಪೆಷಲ್ ಏನು ಗೊತ್ತಾ, ಟಾಟಾದವರು ಒಂದು ರ್ಯಾಲಿ ಹಂಚ್ಕೊಂಡಿದ್ದಾರೆ. ಅಂದರೆ ಡೆಲ್ಲಿಯಿಂದ ಶುರುವಾಗಿ ಅದೆಂಡ್ ಆಗೋದು ಪಂಚ್ ಅಂದರೆ ಮಧ್ಯಪ್ರದೇಶದ ಡೀಪ್ ಫಾರೆಸ್ಟಲ್ಲಿ. ಸೊ ಇವತ್ತು ಡೇ 1. ಸೊ ಡೇ 1ನಲ್ಲಿ ಟಾಟಾದವರ ಎಲ್ಲ SUV ಕಾರ್ಸ್ನ ನೀವು ನೋಡ್ತಾ ಇದ್ದೀರಾ. ಅಂದರೆ ಓನ್ಲಿ ಫಾರ್ ದ SUV ಕಾರ್ಸ್ನ ತೊಗೊಂಡು ನಾವು ಡೆಲ್ಲಿಯಿಂದ ಆಗ್ರಾ ಹೋಗಿ ಅಲ್ಲಿಂದ ಧೋಲ್ಪುರ್ ಮೂಲಕ ಇವಾಗ ಗ್ವಾಲಿಯರ್ಗೆ ಸಹ ಹೋಗ್ತಾ ಇದ್ದೀವಿ. ಸೊ ಇವತ್ತು ಫಸ್ಟ್ ಡೇಲಿ ಬರೀ ನಾನೊಬ್ಬಳೇ ಹೋಗ್ತಾ ಇಲ್ಲ, 15 ಮೆಂಬರ್ಸ್ ಬಂದಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ನಾರ್ತ್ ಸೈಡಿಂದ ಬಂದಿದ್ದಾರೆ. ಸೊ ಎಲ್ಲರೂ ಬಂದುಬಿಟ್ಟು ಎಲ್ಲ ಅವ್ರವ್ರ SUVಗಳನ್ನ ತೊಗೊಂಬಂದು ಸೊ ಇನ್ನು 2 ಡೇಸಲ್ಲಿ ಆಫ್ ರೋಡಿಂಗ್ ಆಗುತ್ತೆ. ಬಟ್ ಇವಾಗ ಡೇ 1ನಲ್ಲಿ ನಾವು ಅಲ್ಲಿಂದ ಗ್ವಾಲಿಯರ್ ತನಕ ರೈಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಈಗ ನಾನು ಡೆಲ್ಲಿ ಸಿಟಿಯಲ್ಲಿ ಟಾಟಾ ಸಫಾರಿ ಇತ್ತೀಚೆಗಷ್ಟೇ ಲಾಂಚ್ ಆಗಿರುವಂಥ SUV ಇದನ್ನು ಡ್ರೈವ್ ಮಾಡ್ತಾ ಇದ್ದೀನಿ. ಸೊ ಗೇರ್ ಶಿಫ್ಟಿಂಗ್ ಆಗಲಿ ಬ್ರೇಕಿಂಗ್ ಆಗಲಿ ಕಾಂಪ್ರಮೈಸ್ ಮಾಡ್ಕೊಂಡಿದ್ದೇ ಇಲ್ಲ, ಬಿಕಾಸ್ ಇಟ್ಸ್ ಅಮೇಝಿಂಗ್. ಸೊ ನೀವು ಸಿಟಿಲಿ ಹೋಗ್ತಾ ಇರ್ಬೇಕಾದ್ರೆ ಆಗಾಗ ಬ್ರೇಕಿಂಗ್ ಮಾಡಬೇಕಾಗುತ್ತೆ. ಇವಾಗ ನಾನು ಒಂದು ಬ್ರೇಕಿಂಗ್ ಮಾಡಿದೆ. ಸೊ ವಾಸ್ ಬಾಟ್ ಟು ಹಿಟ್ ಅಂತ ಹೇಳಿರ್ಬೋದು, ಬಟ್ ಅಷ್ಟು ಈಸಿಯಾಗಿ ಅಷ್ಟು ಕನ್ವೀನಿಯೆಂಟ್ ಆಗಿ ಬ್ರೇಕಿಂಗ್ ಇಟ್ಕೊಂತು. ಸೊ ಹಾಗೆಯೇ ಗೇರ್ ಶಿಫ್ಟಿಂಗ್ ಮಾಡೋದಾದರೆ SUVs ಯೂಶ್ವಲಿ ಟಫ್ ಅಂತಾರೆ, ಬಟ್ ಏನಿಲ್ಲ, ಒನ್ ಜಸ್ಟ್ ಟಚ್ ಎಷ್ಟು ಈಸಿಯಾಗಿ ಗೇರ್ ಶಿಫ್ಟ್ ಮಾಡ್ಬೋದು ಗೊತ್ತಾ. ಸೊ ಹೀಗೇನೆ ಇನ್ನಷ್ಟು ತಿಳಿಸ್ತಾ ಇರ್ತೀನಿ ಈ ನಮ್ಮ ಜಾಲಿ ರೈಡ್ನಲ್ಲಿ. ಜಾಲಿ ರೈಡ್ ಹೋಗ್ತಾ ಇರ್ತೀವಿ. ಸೊ ಕೀಪ್ ವಾಚಿಂಗ್. ಸಫಾರಿಯೊಂದಿಗೆ ಮೊದಲ ದಿನದ ಸವಾರಿ. ದೇಶದ ರಾಜಧಾನಿ ದಿಲ್ಲಿಯಲ್ಲಿನ ತಾಜ್ ಪ್ಯಾಲೇಸ್ನಿಂದ ನಮ್ಮ ಸವಾರಿ ಆರಂಭ ಆಗುತ್ತೆ. ಡೆಲ್ಲಿಯಿಂದ ನಾವೀಗ ಆಗ್ರಾ ಹೋಗ್ತಾ ಇದ್ದೀವಿ. ಸೊ ಆಗ್ರಾ ಹೋಗ್ಬೇಕಾದ್ರೆ ನಿಮ್ಮ ರೈಟಲ್ಲಿ ನಮಗೆ F1 ಟ್ರ್ಯಾಕ್ ಸಿಗುತ್ತೆ. ಸೊ ಹ್ಯಾವ್ ಅ ಲುಕ್. 214 ಕಿಲೋಮೀಟರ್ ದೂರ ಕ್ರಮಿಸಿ ತಾಜ್ ಮಹಲ್ ದಾಟ್ಕೊಂಡು ಸಾಗ್ತಾ ಇದ್ದಂತೆ ಕಂಡಿದ್ದು ರಾಜಸ್ಥಾನದ ಮರಳು ಭೂಮಿ ಧೋಲಾಪುರ್. ಎಲ್ಲೂ ನಾವು ಸಫಾರಿಗೆ ಬ್ರೇಕೇ ಹಾಕಲಿಲ್ಲ. ನಂತರ ಸಾಗಿದ್ದು ಮೊರಿನಾಗೆ. ಇಲ್ಲಿ ಬರುವಾಗ ಕಿಲೋಮೀಟರ್ ಮಾಪಕ 300 ಕಿಲೋಮೀಟರ್ ಗಡಿ ದಾಟಿತ್ತು. ಅಲ್ಲಿಂದ ನಮ್ಮ ಪ್ರಯಾಣ ಸಾಗಿದ್ದು ಮಧ್ಯಪ್ರದೇಶದ ಐತಿಹಾಸಿಕ ನಗರಿ ಗ್ವಾಲಿಯರ್ನತ್ತ. ಒಟ್ಟು 343 ಕಿಲೋಮೀಟರ್ಗೆ ಪ್ರಯಾಣ ಎಂಡ್ ಆಗಿತ್ತು. ನಮ್ಮ ಉತ್ಸಾಹ ಕುಗ್ಗಿತ್ತು, ಆದರೆ ಸಫಾರಿ ಉತ್ಸಾಹ ಕುಗ್ಗಿರಲಿಲ್ಲ. ಸೊ ಇವತ್ತು ಟಾಟಾ ಮೋಟರ್ಸ್ ಅವರು ಆರ್ಗನೈಸ್ ಮಾಡಿರುವಂಥ ಫುಲ್ ಥ್ರಾಟಲ್ ರ್ಯಾಲಿ. ಸೊ ಫಸ್ಟ್ ಡೇ ಡೆಲ್ಲಿಯಿಂದ ಸ್ಟಾರ್ಟ್ ಮಾಡಿದ್ವಿ, ವಯಾ ಆಗ್ರಾ, ಧೋಲಾಪುರ, ಈಗ ಫೈನಲ್ ಆಗಿ ಗ್ವಾಲಿಯರ್ ರೀಚ್ ಆದ್ವಿ. ಇಟ್ಸ್ ಆಲ್ಮೋಸ್ಟ್ 350 ಕಿಲೋಮೀಟರ್ಸ್. ಸೊ 350 ಕಿಲೋಮೀಟರ್ಸ್ ನಾನು ಡ್ರೈವ್ ಮಾಡಿದ್ರು ಸಿಸ್ಟರ್. SUVಯಲ್ಲಿ ಅಷ್ಟು ಚೆನ್ನಾಗಿ ಡ್ರೈವ್ ಮಾಡ್ಕೊಂಡ್ಬಂದೆ. ಸೊ ನನಗೆಲ್ಲೂ ಗಿಡಿನೆಸ್ ಆಗಲಿ ಟಯರ್ಡ್ನೆಸ್ ಆಗಲಿ ಫೀಲ್ ಆಗಿಲ್ಲ. ಇನ್ನು ಟಾಟಾ ಸಫಾರಿ ಬಗ್ಗೆ ಹೇಳೋದ್ರೆ ಟಾಟಾ ಸಫಾರಿ ಸ್ಟಾರ್ಮ್ ಇತ್ತೀಚೆಗಷ್ಟೇ ಲಾಂಚ್ ಮಾಡಿರುವಂಥದ್ದು. ಹಾಗಾಗಿ ಇದರ ಪರ್ಫಾರ್ಮೆನ್ಸ್ ನನಗೇನೋ ತುಂಬ ಇಷ್ಟ ಆಯಿತು. ಬಿಕಾಸ್ ಹೈವೇಸಲ್ಲಿ ಐ ಆಲ್ಮೋಸ್ಟ್ ಅಷ್ಟು 160. ಸೊ ಬ್ರೇಕಿಂಗ್ ಸಿಸ್ಟಮ್ ಆಗಿರ್ಬೋದು, ಇಲ್ಲಾಂದರೆ ಮೈಲೇಜ್ ವೈಸ್ ಆಗಿರ್ಬೋದು. ಸೊ ಎಲ್ಲಿ ಅಷ್ಟೇ ಟಾಟಾ ಸಫಾರಿ ಸ್ಟಾರ್ಮ್ ಕಾಂಪ್ರಮೈಸ್ ಆಗಿದ್ದೇ ಇಲ್ಲ. ಸೊ ಇವತ್ತು 1 ಡೇ ಸ್ಪೆಷಲ್ ಏನಿತ್ತು ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟೆ. ಇನ್ನು ನಾಳೆ ಸೆಕೆಂಡ್ ಡೇ ಏನೇನೆಲ್ಲ ಆಗುತ್ತೆ ತಿಳಿಸ್ಕೊಡ್ತೀನಿ.